ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದೀವಿ, ಬಜೆಟ್ ಫ್ರೆಂಡ್ಲಿ. ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಅಂತ ಹೋಗ್ತಿದೀವಿ. ಎಲ್ಲ ಇಲ್ಲಿಂದ ಜೋಶಲ್ಲಿ ಇದಾರೆ. ಗೋಪುರದ್ದು ಮೇನ್ ಎಂಟ್ರೆನ್ಸ್ ಇದು, ಇಲ್ಲಿ ಫ್ರಂಟ್ ಅಲ್ಲಿ. ನಮ್ಕಿನ ಪ್ರೋ ತರ ಹೋಗ್ತಾನ ಅಥವಾ ಸುಸ್ತಾಗ್ತಾನ ಅಂತ ನೋಡೋಣ. ಹೋಗ್ತಾ ಹೋಗ್ತಾ ಒಂದೊಂದೇ ಟಿಕೆಟ್ಗಳು ನ್ಯೂಟ್ಲ್ ಆದ್ರೂ ಆಗ್ಬೋದು. ಫುಡ್ ಕೊಡ್ತಾರೆ ಅಂತ ಹೆಂಗ್ ಬಂದಿದೆ ನೋಡಿ ಜಿಂಕೆಗಳಿಗೆ. ಎಲ್ಲ ಇಲ್ಲೇ ಮಲ್ಕೊಂಡು ಇಲ್ಲಿಂದಾನೇ ವೇಟ್ ಮಾಡ್ತಿದ್ದಾರೆ. ಜನ ಕಮ್ಮಿ ಇದ್ರು ಅಂತ ಅಂದ್ರೆ 5 ಅವರ್ ಒಳಗಡೆ ಆಗತ್ತೆ ದರ್ಶನ. ಸೊ ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ಬ್ಲಾಗ್ಗೆ. ತಮ್ನೇಲಲ್ಲಿ ಮೆನ್ಷನ್ ಮಾಡಿರೋ ಹಂಗೆ ಇವತ್ತು ತಿರುವಣ್ಣಾಮಲೈ ಹೊರಟಿದೀವಿ. ಸದ್ಯಕ್ಕೆ ಇಲ್ಲಿ ನಾನು ನಮ್ಮ ಅಭಿ ಇದೀವಿ, ಮಿಕ್ದವರೆಲ್ಲ ಬಾಯ್ಸ್ ಅಲ್ಲಿ ವೇಟ್ ಮಾಡ್ತಾ ಇದಾರೆ. ಇನ್ನೊಬ್ಬ ನಮ್ಮ ವಿಷ್ಣು ಅಂತ ನೋಡಿರ್ತೀರಾ ನನ್ನ ಬ್ಲಾಗ್ ಅಲ್ಲಿ, ಅವನೊಬ್ಬ ಬರೋದಿದೆ, ಅವ್ನಿಗೆ ವೇಟ್ ಮಾಡ್ತಿದೀವಿ. ಬೆಳಿಗ್ಗೆನೆ ಶಿವಮೊಗ್ಗದಿಂದ ಟ್ರೈನ್ ಅಲ್ಲಿ ಬಂದು ಶತಾಬ್ದಿಗೆ ಬೆಳಗಿನ ಜಾವ ಈಗ ಬೆಂಗಳೂರಿಗೆ ಬಂದು ರೀಚ್ ಆಗಿ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಿದೀವಿ. ತಿರುವಣ್ಣಾಮಲೈಗೆ ಹೋಗೋದಾದ್ರೆ ಯಾವ ತರ ಹೆಂಗೆ ಅಲ್ಲಿ ದರ್ಶನ ಹೆಂಗಿರತ್ತೆ ಏನು ಓವರ್ ಆಲ್ ಜರ್ನಿನ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಈ ತರದ್ ಬಸ್ ಇದೆ ನೋಡಿ ಇಲ್ಲೆಲ್ಲ. ತಮಿಳ್ನಾಡು ಇದೆ, KSRTC ಬರುತ್ತೆ. ಸದ್ಯಕ್ಕೀಗ ದೀಪಾಂಜಲಿ ನಗರಲ್ಲಿರೋ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಇಲ್ಲಿ ಲಾಸ್ಟಿಗೆ ತಮಿಳ್ನಾಡು ಬಸ್ಗಳು ಮತ್ತೆ KSRTC ಬರುತ್ತೆ ತಿರುವಣ್ಣಾಮಲೈದು. ಸೊ ಬೆಂಗಳೂರು ಬಂದ್ಮೇಲೆ ನೀವು ಇದೇ ತರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಗಳಿಗೆ ಬರಬೇಕು. ಮೆಜೆಸ್ಟಿಕ್ ಅಥವಾ ಯಶವಂತಪುರ ಈ ತರ ನಾರ್ಮಲ್ ಬಸ್ ಸ್ಟ್ಯಾಂಡ್ ಗಳಲ್ಲಿ ತಿರುವಣ್ಣಾಮಲೈ ಬಸ್ ಬರೋದಿಲ್ಲ. ಬೆಂಗಳೂರವರಿಗೆ ಯೂಶಲಿ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ಬೇರೆಯವರಿಂದ ಬಂದು ಯಾರು ಗೊತ್ತಿಲ್ಲದೆ ಇರೋರು ಇದ್ರೆ ನೀವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಗಳಂತ ಸರ್ಚ್ ಮಾಡಿದ್ರೆ ಸಾಕು, ಸುಮಾರು ಸಿಗತ್ತೆ. ಅದರಲ್ಲಿ ನನ್ನ ಸಜೆಷನ್ ಅಂತಂದ್ರೆ ಡೈರೆಕ್ಟ್ ನೀವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ದೀಪಾಂಜಲಿ ನಗರಕ್ಕೆ ಮೆಟ್ರೋ ಇದೆ, ಮೆಟ್ರೋ ಹತ್ಕೊಳ್ಳಿ. ಮೆಟ್ರೋ ಇಳಿದು ಸೀದಾ ಒಂದು 500 ಮೀಟರ್ ನಡ್ಕೊಂಡ್ ಬಂದ್ರೆ ಈ ದೀಪಾಂಜಲಿ ನಗರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಇಲ್ಲಿಂದ 5 ನಿಮಿಷಕ್ಕೆ ಒಂದೊಂದು ಬಸ್ ಇರುತ್ತೆ. ಆರಾಮಾಗಿ ನೀವು ಬಸ್ ಕ್ಯಾಚ್ ಮಾಡ್ಕೋಬಹುದು. ಇಲ್ಲ ನೀವು ಬೇರೆ ಏರಿಯಾದಲ್ಲಿ ಇದ್ದೀರಾ ಅಂತಂದ್ರೆ ಆ ಏರಿಯಾದಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಗಳಿಗೆ ಯಾವ ಮೆಟ್ರೋ ನಿಯರ್ ಆಗುತ್ತೆ ಆ ಮೆಟ್ರೋ ಹತ್ಕೊಂಡು ನೀವು ಬಸ್ ನ ಕ್ಯಾಚ್ ಮಾಡಬಹುದು. ಪ್ರದಿ ಎದ್ದಂಗೆ ಬಂದ್ಬಿಟ್ಟಿದಾನೆ. ಹೀಟ್ ಆಗತ್ತೆ. ಅದನ್ನೇ ಗಣ ಎದ್ದಂಗೆ ಬಂದಿದ್ದಾನೆ ಅಂದ್ರೆ ಫಸ್ಟ್ ಟೈಮ್ ಏನಲ್ಲ, ಬೆಂಗಳೂರು ಬರ್ಬೇಕಲ್ಲ ಹಿಂಗೆ. ಸೊ ನೋಡಿ, ನಾನು ಇದೇ ಬಸ್ಗಳು ಹೇಳಿದಾಗ್ಲೇ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಬರ್ತಾ ಇರತ್ತೆ. ಬಸ್ಸಿಗೆ ಏನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬುಕ್ಕಿಂಗ್ ಬೇಡ ಏನೋ ಬೇಡ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಗಳು ಯಾವ್ದಕ್ಕೆ ಬಂದ್ರು ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆಲ್ಲ ಒಂದೊಂದು ಬಸ್ ಬರ್ತಾ ಇರತ್ತೆ. ಇಲ್ಲಿಂದಾನೇ ಕಾಲ್ ಮಾಡ್ಬಿಟ್ಟು ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದೀವಿ, ಬಜೆಟ್ ಫ್ರೆಂಡ್ಲಿ. ಬಡ್ಜೆಟ್ ಎಷ್ಟು, ರೂಮ್ ಎಲ್ಲ ಯಾವ ತರ ಇದೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿ ತೋರ್ಸೋದಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗೆಲ್ಲ ಹಂಗಿದೆ ಹಿಂಗಿದೆ ಅದು ಚೆನ್ನಾಗಿರಲ್ಲ. ಸೊ ಯಾರು ತಿರುವಣ್ಣಾಮಲೈಗೆ ಹೋಗೋರಿದ್ರೆ ಯೂಸ್ ಆಗತ್ತೆ ಅಂತವರಿಗೆ. ಆಫ್ಟರ್ ಫ್ಯೂ ಮಿನಿಟ್ಸ್ ಆಫ್ ವೇಟಿಂಗ್ ಫೈನಲಿ ವೇಟ್ ಮಾಡ್ತಿದ್ದೀವಿ ಪರ್ಸನ್ ಬಂದ ನೋಡಿ. ಇವನೇ ಕೆಲವೊಂದು ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ, ವಿಷ್ಣು ಅಂತ. ರೈಟ್ ನಾವು ತಮಿಳ್ನಾಡು ಬಸ್ ಇದು. ನಮ್ಮ KSRTCಗೂ ವೇಟ್ ಮಾಡಿದ್ವಿ. KSRTC ತಮಿಳ್ನಾಡು ಬಂದಷ್ಟು ಜಾಸ್ತಿ ಬರೋದಿಲ್ಲ. ಇದರಲ್ಲೂ ಕಂಫರ್ಟಬಲ್ ಆಗಿದೆ, ಸೀಟ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿರೋದು ಒಂದು ಬಸ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಿದೀವಿ. ನೋಡಿ ಈ ತರ ಇದೆ. ಎಲ್ಲ ನಮ್ಮ ಬಾಯ್ಸ್ ಇಲ್ಲಿ ಕೂತಿದ್ದಾರೆ, ಗುರು, ಪ್ರದಿ, ಅಶೋಕ ಎಲ್ಲರೂ ಒಂದೊಂದು ವಿಂಡೋ ಸೀಟೇ ಬೇಕು ಅಂತ ಕೂತರು. ಆಕ್ಚುಲಿ ಬಸ್ ಖಾಲಿ ಇತ್ತು, ಸ್ವಲ್ಪ ಲೇಟ್ ಆದ್ರೂ. ಏನಂದ್ರೆ ಇದಕ್ಕಿಂತ ಮುಂಚೆ ಒಂದು ಬಸ್ ಹತ್ತಿದ್ವಿ, ಸೀಟ್ ರಿಸರ್ವೇಶನ್ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಕುತ್ಕೊಂಡು ಎಲ್ಲ ಸೀಟ್ ಹಿಡಿದಾದ್ಮೇಲೆ ಹೇಳಿದ್ರು. ಮತ್ತೆ ಅದಿಂದ ಇಳಿದು ಇನ್ನೊಂದು ಬಸ್ ಹತ್ತಿದ್ದು. ಫಸ್ಟ್ ಬಸ್ ಹತ್ತಬೇಕಾದ್ರೇನೆ ರಿಸರ್ವೇಶನ್ ಇದೆಯಾ ಅಥವಾ ರಿಸರ್ವೇಶನ್ ಇಲ್ವಾ ಅಂತ ಕೇಳ್ಬಿಟ್ಟು ಹತ್ತೋದು ಬೆಸ್ಟ್ ಇರುತ್ತೆ ಹೋಗ್ಬೇಕಾದ್ರೆ. ಸೊ ವಿಷ್ಣು ಹೋಗ್ತಿರೋದು ಸೆಕೆಂಡ್ ಟೈಮ್. ರೀಸನ್ ಏನಕ್ಕೆ ಸೆಕೆಂಡ್ ಟೈಮ್ ಬರ್ತಿರೋದು ಅಂತ? ಸೆಕೆಂಡ್ ಟೈಮ್ ನಮ್ಮ ಹುಡುಗರ ಜೊತೆ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ. ಸುಮ್ನೆ ನಾವು ಈ ತರ ಹೋಗ್ತಿದೀವಿ ಅಂತ ಏನೋ ಬಸ್ ಇನ್ಫಾರ್ಮೇಶನ್ ಕೇಳೋದಕ್ಕೆ ಮಾಡಿದ್ದು. ನಾನು ಬರ್ತೀನಿ ಇನ್ನೊಂದು ಟೈಮ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಿರೋದು. ಈಗ ಸದ್ಯಕ್ಕೆ ಬೆಂಗಳೂರು ದಾಟೋದಕ್ಕೇನೆ ಓದಾಡ್ತಿದ್ದಾರೆ ಬಸ್ ಅವರು. ಬೆಂಗಳೂರು ದಾಟದ ಮೇಲೆ ಬೇಗ ಹೋಗ್ತಾರೆ. ವೀಕೆಂಡ್ ಎಲ್ಲ ಒಂದು 6 ಅವರ್ ಆಗ್ಬೋದು ಅಂತ ಹೇಳಿದ್ದಾರೆ. ಟ್ರಾಫಿಕ್ ಇದ್ರೆ, ಟ್ರಾಫಿಕ್ ಕಮ್ಮಿ ಏನಾದ್ರು ಇದ್ರೆ ಒಂದು 5 hours ಅಲ್ಲಿ ಹೋಗ್ತಾರೆ. ಸೊ ಬೆಂಗಳೂರಲ್ಲಿ ಬಸ್ ಹತ್ತಿದವರು ಅಲ್ಲಿ ಮಧ್ಯದಲ್ಲಿ ಒಂದೇ ಒಂದ್ ಕಡೆ ಊಟಕ್ಕೆ ಸ್ಟಾಪ್ ಕೊಡ್ತಾರೆ. ವಾಶ್ರೂಮ್, ಊಟಕ್ಕೆ ಹೋಗೋರೆಲ್ಲ ಅಲ್ಲೇ ಹೋಗ್ಬೋದು. ವೀಕೆಂಡ್ ಇದ್ದಿದ್ರಿಂದ 7 hours ಆಯ್ತು. 2.5 ಗಂಟೆ ಬೆಂಗಳೂರಲ್ಲೇ ಕಳೆದಿದ್ದಾಯ್ತು ನಾವು ಟ್ರಾಫಿಕ್ ಅಲ್ಲಿ. ಸೊ ಇಲ್ಲಿ ಬಂದು ಸೀದಾ ನಾನು ಮುಂಚೆನೆ ಒಂದು ರೂಮ್ ಅವರಿಗೆ ಕಾಲ್ ಮಾಡಿ ಮಾತಾಡಿದ್ದೆ, ಒಂದು ರೆಸಿಡೆನ್ಸಿ ಅವರಿಗೆ. ಕಮ್ಮಿ ಪ್ರೈಸ್ ಅಲ್ಲಿ, ಬಡ್ಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ತೋರಿಸ್ತೀನಿ ನೋಡಿ. ಈ ಹಾಸ್ಟೆಲ್ ಎಲ್ಲ ಇರುತ್ತಲ್ಲ ಆ ತರದಲ್ಲಿ 4 ಬೆಡ್ ಇದೆ ಒಂದು ರೂಮ್ ಅಲ್ಲಿ. ಇದೇ ತರದ್ದು ಇನ್ನೊಂದು ರೂಮ್ ತಗೊಂಡಿದೀವಿ. ಸೊ 2 ರೂಮ್ ಸೇರಿ ನಾವು 2100 rupees ಕೊಟ್ಟಿರೋದು. ಅಲ್ಲಿಗೆ ನಾವಿರೋದು 7 members. ಪರ್ ಪರ್ಸನ್ ಗೆ 300 rupees ಬಿದ್ದಂಗಾಯ್ತು. ಸೊ ಇದಕ್ ಮುಂಚೆ ನಾನು ಒಂದು ಡಾರ್ಮೆಟ್ರಿ ಕೇಳಿದ್ದೆ. ಒಂದೇ ರೂಮ್ ಅಲ್ಲಿ 7 ಜನ ಇರೋ ತರ. ಡಾರ್ಮೆಟ್ರಿಗೆ ಆದ್ರೆ ಜಸ್ಟ್ 200 per person ಹೇಳಿದ್ರು. ಅಲ್ಲಿಗೆ 1400 rupees ಹೇಳಿದ್ರು ಒಂದು ಡಾರ್ಮೆಟ್ರಿಗೆ. ದೇವಸ್ಥಾನದ ನಿಯರ್ ಹುಡುಕೋದಾದ್ರೆ ಒಂದು ರೂಮಿಗೆ 1000, ಇಬ್ರು ಉಳ್ಕೊಳ್ಳೋದಾದ್ರೆ ಒಂದ್ ಪರ್ಸನ್ಗೆ 500 ಆ ತರ ಎಲ್ಲ ಹೇಳ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ನಾವು ಬಜೆಟ್ ಫ್ರೆಂಡ್ಲಿ ಹುಡ್ಕೋಣ, ಹಂಗೆ ಬೇರೆಯವರಿಗೂ ನೆಕ್ಸ್ಟ್ ಬರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಈ ರೆಸಿಡೆನ್ಸಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಓನರ್ ತುಂಬಾ ಒಳ್ಳೆ ಮನುಷ್ಯ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೆ ಇಂಗ್ಲಿಷ್ ಬಂದ್ರೆ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೋದು, ಅವರು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲ ಅಂತಂದ್ರೆ ನೀವು ಕನ್ನಡದಲ್ಲೇ ಮಾತಾಡಿದ್ರೆ ಅವ್ರಿಗೆ ಅದು ಅರ್ಥ ಆಗುತ್ತೆ, ಅವ್ರು ತಮಿಳಲ್ಲಿ ರಿಪ್ಲೈ ಮಾಡ್ತಾರೆ. ಈ ರೆಸಿಡೆನ್ಸಿಯಲ್ಲಿ ಕೆಲವರು ವರ್ಕರ್ಸ್ ನಮ್ ಕನ್ನಡದಲ್ಲಿ ಮಾತಾಡ್ತಾರೆ. ವಾಶ್ರೂಮ್ ಬಂದು ಸಪರೇಟ್ ಆಗಿ ಹೊರಗಡೆ ಇದೆ. ಏನ್ ರೂಮ್ ಇಂದ 2 ಹೆಜ್ಜೆ ಕಾಲಿಡ್ತಿದಂಗೆನೆ 8 ರಿಂದ 10 ವಾಶ್ರೂಮ್ ಇದೆ, ಒಂದಲ್ಲ ಎರಡಲ್ಲ. ಸೊ ಇದೇ ಬೆಟರ್ ಅಂತ ಅನ್ಸ್ತು. ಯಾಕಂದ್ರೆ ರೂಮಿಗೆ 1 ವಾಶ್ರೂಮ್ ಕೊಟ್ರೆ
ಅಷ್ಟೋ ಜನ ಬೆಳಿಗ್ಗೆ ಎದ್ದು ಏನಾದ್ರು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೇಕಾದ್ರೆಲ್ಲ ವೇಟ್ ಮಾಡೋದಕ್ಕಾಗಲ್ಲ. ಸೊ ಹೊರಗಡೆ ಅಷ್ಟೊಂದು ಬಾತ್ರೂಮ್ಸ್ ಇರೋದ್ರಿಂದ ಒಂದ್ 4 ಜನ 5 ಜನನಾದ್ರೂ ಮಿನಿಮಮ್ ಹೋಗಿ ಸ್ನಾನ ಮಾಡ್ಕೋಬಹುದು. ಅದ್ರ ಜೊತೆಗೆ ಸಪರೇಟ್ ಲಾಕರ್ ಇಡೋದಕ್ಕೆ ಜಾಗ ಬೇಕು ಅಂದ್ರೂ ಸಿಗತ್ತೆ, ಸಪರೇಟ್ ಫ್ರೆಶ್ ಅಪ್ ಆಗೋದಕ್ಕೆ ಜಾಗ ಬೇಕಂದ್ರೂ ಸಿಗತ್ತೆ. ಈ ತರ ಸುಮಾರು ಫೆಸಿಲಿಟೀಸ್ ಇದೆ ಒಂದೇ ರೆಸಿಡೆನ್ಸಿಲಿ. ಸಂಗೀತ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಅದನ್ನ ಚೆಕ್ ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಹೋದಾಗ ಕಾಲ್ ಮಾಡಿ. ಈ ರೆಸಿಡೆನ್ಸಿ ನಿಮಗೆ ದೇವಸ್ಥಾನದಿಂದ ಜಸ್ಟ್ 500 ಮೀಟರ್ ದೂರದಲ್ಲಿದೆ. ಅಂಡ್ ಒಂದೇ ರೋಡ್ ಇದೆ ಮೇನ್ ರಾಜಗೋಪುರ ಇಂದ ಅಲ್ಲಿವರೆಗೂ ಕೂಡ ಒಂದೇ ಲೈನ್ ಇರೋದು. ಸೊ ಈಸಿಯಾಗಿ ನೀವು ಜಸ್ಟ್ ವಾಕಬಲ್ ಅಲ್ಲೇ ರೀಚ್ ಆಗ್ಬೋದು. ಇಫ್ ಇನ್ ಕೇಸ್ ನಿಮಗೆ ಹೋಗ್ತಾ ಬರ್ತಾ ದೇವಸ್ಥಾನದಿಂದ ರೆಸಿಡೆನ್ಸಿಗೆ ಕನ್ಫ್ಯೂಷನ್ಸ್ ಏನಾದ್ರು ಆದ್ರೆ ಮ್ಯಾಪ್ ಹಾಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ ವಾಕಬಲ್ ಮ್ಯಾಪ್ ಬರುತ್ತಲ್ಲ ಅದನ್ನ ಹಾಕೊಂಡು ಹೋದ್ರೆ ಸಾಕು, ಈಸಿಯಾಗಿ ಒಂದೇ ರೋಡ್ ತೋರಿಸುತ್ತೆ. ಸೊ ಈಗ ನಮ್ಮ ರೂಮಿಂದ ಫಸ್ಟ್ ಹೋಗ್ಬಿಟ್ಟು ತುಂಬಾ ಹೊಟ್ಟೆ ಹಸಿತಿದೆ, ಏನಾದ್ರು ಲೈಟ್ ಆಗಿ ತಿನ್ಕೊಂಡು ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಅಂತ ಹೋಗ್ತಿದೀವಿ. ಎಲ್ಲ ಇಲ್ಲಿಂದ ಜೋಶಲ್ಲಿದ್ದಾರೆ, ಅಲ್ಲಿ ಸಿಚುವೇಶನ್ಸ್ ಗಳು ಹೆಂಗಿರತ್ತೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ನಮ್ಮ ರೂಮಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಟೆಂಪಲ್ ಕಾಣಿಸ್ತಿದೆಯಲ್ಲ, ಇದೇ ರಾಜಗೋಪುರಂ ಮೇನ್ ಎಂಟ್ರೆನ್ಸ್ ಇದೆ. ಇಲ್ಲಿಂದ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಗಿರಿ ಪ್ರದಕ್ಷಿಣೆ ಹಾಕೋದಿಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ದೇವ್ರ ಹತ್ರ ಒಂದು ಕೈ ಮುಗಿದು ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಈಗ ಟೆಂಪಲ್ ಹತ್ರ ಬಂದ್ವಿ, ಟೆಂಪಲ್ ಹತ್ರ ಬಂದು ಇವಾಗ ಕೈ ಮುಕ್ಕೊಂಡು ಒಳಗೆ ತುಂಬಾ ಗೋಪುರದ್ದು ಸ್ಟೆಪ್ಸ್ ಗಳಿದೆ ಹೋಗೋದು. ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಿದೀವಿ. ಆಲ್ ಬಾಯ್ಸ್ ರೆಡಿ? ಗೋಪುರದ್ದು ಮೇನ್ ಎಂಟ್ರೆನ್ಸ್ ಇದು, ಇಲ್ಲಿ ಫ್ರಂಟ್ ಅಲ್ಲಿ ನಾವು ಆಗ್ಲೇ ನಿಂತಿದ್ದು ಅಲ್ಲಿ. ಇಲ್ಲೆಲ್ಲ ನೋಡಿ ದೀಪ ಹಚ್ಚಿ ಬೇಡ್ಕೊಂಡು ಇಲ್ಲಿಂದ ಎಲ್ಲರೂ ಹೊರಡ್ತಾರೆ. ಇವನು ಒಂದ್ಸರಿ ಹೋಗ್ ಬಂದಿದ್ದಾನೆ, ಇವಾಗ ಯಾವ ತರ ಸೆಕೆಂಡ್ ಟೈಮ್ ನಮ್ಕಿನ ಪ್ರೋ ತರ ಹೋಗ್ತಾನ ಅಥವಾ ಸುಸ್ತಾಗ್ತಾನ ಅಂತ ನೋಡೋಣ. ನೋಡಿ ಇಲ್ಲಿ ಫುಲ್ ಭಕ್ತಿಲಿ ಮುಳುಗೋಗಿದ್ದಾರೆ ನಮ್ಮ ಪ್ರದೀಪ್ ಅವರು. ಏನ್ ಬೇಡ್ಕೊಂತಿದಾರೆ ಗೊತ್ತಿಲ್ಲ, 3 ಸರಿ 4 ಸರಿ ಬೇಡ್ಕೊಂತಿದ್ದಾರೆ. ನಮ್ಮ ಅಥ್ಲೆಟ್ ಅಶೋಕ್ ಅವರು ಪೂರ್ತಿ ರೆಡಿ ಇದಾರೆ, ಯಾವಾಗ್ಲೂ ಮುಂದಿರ್ತಾರೆ. ವಾಕಿಂಗ್ ಮಾಡೋದು ಅಂದ್ರೆ ಫಸ್ಟ್ ಇರ್ತಾರೆ. ಮೇನ್ ದೇವಸ್ಥಾನದ ಪಕ್ಕದಲ್ಲೇ ಸ್ವಲ್ಪ ಮುಂದೆ ಬಂದ್ರೆ ಅಷ್ಟಲಿಂಗಗಳಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ ನಾವು. ಫಸ್ಟ್ ಒನ್ ಇಂದ್ರಲಿಂಗ. ಸೊ ಜಸ್ಟ್ ಈಗ ದರ್ಶನ ಮುಗಿಸ್ಕೊಂಡ್ ಬಂದ್ವಿ, ಒಳಗಡೆ ಎಲ್ಲ ತೋರ್ಸಂಗಿಲ್ಲ. ಅಲ್ಲಿ ದೇವಸ್ಥಾನ ಇದೆ, ಇದು ಇಂದ್ರಲಿಂಗ. ಈಗ ಇಲ್ಲಿಂದ ನೆಕ್ಸ್ಟ್ ಹಂಗೆ ಅಗ್ನಿಲಿಂಗ, ವಾಯುಲಿಂಗ, ವರುಣಲಿಂಗ, ಈ ತರ ಅಷ್ಟಲಿಂಗಗಳದ್ದು ದರ್ಶನ ಮಾಡ್ಬೇಕು. ಇವಾಗ ಇನ್ನು ಒಂದೇ 1 ಕಿಲೋಮೀಟರ್ ಆಗಿಲ್ಲ, ಆಗ್ಲೇ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಾರ ನಮ್ಮ ಹುಡುಗರು. ಹಂಗೆ ಆನ್ ದ ವೇ ಬರ್ಬೇಕಾದ್ರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಫುಲ್ ಮ್ಯಾಪ್ ಅಷ್ಟು ಲಿಂಗಗಳದ್ದು, ಎಲ್ಲೆಲ್ಲಿ ಯಾವ ಲಿಂಗ ಇದೆ ಏನಾಯ್ತಾ ಅಂತ. ಇದೇ ತರ ಜನಗಳು ಹೋಗ್ತಾ ಇರ್ತಾರೆ. ಗೊತ್ತಾಗಿಲ್ಲ ಇಫ್ ಇನ್ ಕೇಸ್ ಹೊಸದಾಗಿ ಬಂದಿದೀವಿ ಅಂತಂದ್ರೆ ಜನಗಳು ಹೆಂಗ್ ಹೋಗ್ತಾ ಇರ್ತಾರೆ ಹಂಗ್ ಹೋದ್ರೆ ಆಯ್ತು. ಲಿಂಗ ಆದ್ಮೇಲೆ ಮೇನ್ ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಅಗ್ನಿಲಿಂಗ ಇದೆ, ಅದನ್ನ ಮಿಸ್ ಮಾಡಿ ಚೂರ್ ಮುಂದೆ ಹೋಗ್ಬಿಟ್ಟಿದ್ವಿ. ಮತ್ತಲ್ಲಿ ಯಾರೋ ಸ್ವಾಮೀಜಿ ಕೇಳಿ ಮತ್ತೆ ಬಂದು ಈಗ ಅಗ್ನಿಲಿಂಗ ಹತ್ರ ಹೋಗ್ತಾ ಇದೀವಿ. ಅಗ್ನಿಲಿಂಗ ಮಿಸ್ ಇಟ್, ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ, ಬಟ್ ಸ್ಟ್ರೈಟ್ ಸುಮ್ನೆ ಹೋಗ್ತಾನೆ ಇರ್ಬಾರ್ದು. ಜನ ಎಲ್ಲಿ ರೈಟು ಲೆಫ್ಟ್ ತಗೊಂತಾರೆ ಅಂತ ನೋಡ್ತಾ ಇರ್ಬೇಕು. ಅಲ್ಲಲ್ಲಿ ಸ್ವಾಮೀಜಿಗಳು ಈ ತರ ಭಜನೆ ಎಲ್ಲ ಮಾಡ್ತಾ ಸಿಗ್ತಾ ಇರ್ತಾರೆ. ಇದನ್ನೇ ನಾವು ಹುಣ್ಮೆ ದಿನ ಎಲ್ಲ ಬಂದ್ರೆ ಜಾಸ್ತಿ ಜನ ಈ ತರ ಕಾವಿ ಹಾಕೊಂಡಿರೋ ಸ್ವಾಮೀಜಿಗಳೆಲ್ಲ ಗಿರಿ ಪ್ರದಕ್ಷಿಣೆ ಆಗ್ತಾ ಇರ್ತಾರಂತೆ. ಸೊ ಈಗ ನಾವು ಹುಣ್ಮೆ ಆಗಿ 1 ವೀಕ್ ಬಿಟ್ಟು ಬಂದಿದೀವಿ. ಸದ್ಯಕ್ಕೆ ಎನರ್ಜಿ ತುಂಬಾ ಚೆನ್ನಾಗಿದೆ, ನಮ್ಮ ಹುಡುಗರೆಲ್ಲ ಆರಾಮಾಗಿ ಬರ್ತಾ ಇದಾರೆ. ಸ್ವಲ್ಪ ಕಿಲೋಮೀಟರ್ಗಳಾದ್ಮೇಲೆ ಹೇಳ್ತೀನಿ ಹೆಂಗಿರುತ್ತೆ ಜೋಶ್ ಅಂತ. ಇಲ್ಲಿ ಆನ್ ದ ವೇ ಬರೀ ಅಷ್ಟಲಿಂಗಗಳಲ್ದೇನೆ ಸಿಕ್ಕಾಪಟ್ಟೆ ದೇವಸ್ಥಾನಗಳು ಸಿಗತ್ತೆ. ಗಣಪತಿ ದೇವಸ್ಥಾನ, ಕಲ್ಯಾಣಮ್ಮ ಟೆಂಪಲ್ ಅಂತ ಒಂದು ಸಿಕ್ತೀಗ. ಆ ತರ ದೇವಸ್ಥಾನಗಳು ಸಿಕ್ಕಿದಾಗ ಅಲ್ಲಲ್ಲಿ ಹಂಗೆ ಒಂದು ವಿಸಿಟ್ ಹಾಕಿ ಕೈ ಮುಕ್ಕೊಂಡು ಹೋಗಿ. ಬಟ್ ಮೇನ್ ಇದರಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಅಂತ ಹೊರಟಾಗ ಅಷ್ಟಲಿಂಗಗಳು ಮೇನು. ಇಷ್ಟೊತ್ತಲ್ಲಿ ಎಲ್ಲ ಬಾಕ್ಲಾಕಿರತ್ತೆ. ಆಕ್ಚುಲಿ 8:30 ಅಷ್ಟೊತ್ತಿಗೆಲ್ಲ ಕ್ಲೋಸ್ ಅಂತ. ಇವತ್ತು ಸ್ವಲ್ಪ ಜನ ಜಾಸ್ತಿ ಇದ್ರು ಅಂತ ಫಸ್ಟ್ ಇಂದ್ರಲಿಂಗ 10 ಗಂಟೆ ಆದ್ರೂ ಜನ ಕ್ರೌಡ್ ಒಳಗಡೆ ಎಲ್ಲ ಹೋಗ್ಬಿಟ್ಟಿದ್ರು, ಕ್ಯೂ ಅಂದ್ಬಿಟ್ಟು ಓಪನ್ ಮಾಡಿದ್ರು. ಇಲ್ಲಿ ಕ್ಲೋಸ್ ಮಾಡಿದ್ರು ದೇವ್ರು ಕಾಣಿಸೋ ತರ ಮೇನ್ ಗೇಟ್ ಇರತ್ತಲ್ಲ ಕಬ್ಬಣದ್ದು ಗ್ರಿಲ್ ಗೇಟ್, ಅದನ್ನ ಓಪನ್ ಮಾಡಿರ್ತಾರೆ. ಚೆನ್ನಾಗಿ ಎಣ್ಸ್ಕೊಂಡ್ಬಿಡ್ರಿ, 7 ಜನ ಇದೀವಿ. ಹೋಗ್ತಾ ಹೋಗ್ತಾ ಒಂದೊಂದೇ ಟಿಕೆಟ್ಗಳು ನ್ಯೂಟ್ರಲ್ ಆದ್ರೂ ಆಗ್ಬೋದು. 6 ಜನ ಇದೀವಿ ಆಲ್ರೆಡಿ. ಒಬ್ಬ ನ್ಯೂಟ್ರಲ್ ಆಗೇನೆ. ಹೌದು, 1 ಟಿಕೆಟ್ ಆಲ್ರೆಡಿ ಮುಂದೋಗಿದೆ. ಸೊ ನಮ್ಮ ಅಭಿ ಸ್ವಲ್ಪ ಹಂಗೆ ಒಬ್ನೇ ಹೋಗಕ್ ಇಷ್ಟ ಅಂತೆ, ಅದಕ್ಕೆ ಮುಂದೆ ಹೋಗಿದ್ದಾನೆ. ಅವನಿಗೆ ಹೋಗು ಅಂತ ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಹೋಗ್ತಿದೀವಿ. ಅಷ್ಟಲಿಂಗಗಳಲ್ಲಿ ಒಂದೊಂದು ಲಿಂಗ ಕಂಪ್ಲೀಟ್ ಮಾಡ್ದಂಗೆ ಎಷ್ಟು ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಈ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಒಂದು ಫೋಟೋ ತಕೊಂಡು ಹೋಗಿದ್ನ ನೋಡಿ. ದೇವಸ್ಥಾನಗಳು ಅಂತ ಅಂದ್ನಲ್ಲ, ಈ ತರ ಸುಮಾರು ದೇವಸ್ಥಾನಗಳು ರೋಡ್ ಮಧ್ಯದಲ್ಲಿ ಸಿಗತ್ತೆ. ದೇವಸ್ಥಾನಗಳ ಸುರಿಮಳೆ. ಅಲ್ಲಲ್ಲಿ ನಿಮಗೆ ಎಲ್ಲೆಲ್ಲಿ ಸುಸ್ತ ಅನ್ಸತ್ತೆ ಅಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಗಿ. ಮೈ ಸಜೆಷನ್ ಈಸ್ ಬೆಳಿಗ್ಗೆ ಹೊತ್ತು ಬೇಡ, ಮಧ್ಯಾಹ್ನದ ಹೊತ್ತು ಬೇಡ, ಸಂಜೆಯಿಂದ ನೈಟ್ ಯಾವಾಗಾದ್ರೂ ಮಾಡಿ. ಇಲ್ಲ ನೈಟಿಂದ ಬೆಳಗಿನ ಜಾವವರೆಗೂ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದು. ಸಂಜೆಯಿಂದನೇ ಪ್ಲಾನ್ ಇದ್ದಿದ್ದು ಒಂದು 6 ಗಂಟೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ನಾವು ಇಲ್ಲಿಗೆ ರೀಚ್ ಆಗಿದ್ದೆ 8 ಗಂಟೆ 8:15 ಆಗೋಯ್ತು. ಸೊ ಇಮಿಡಿಯೇಟ್ ಆಗಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದಿರೋದು ಎಕ್ಸಾಕ್ಟ್ ಆಗಿ 14 ಕಿಲೋಮೀಟರ್. 14 ಕಿಲೋಮೀಟರ್ ನಾವು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ 2 ಗಂಟೆನೂ ಆಗ್ಬೋದು, ಬೆಳಗಿನ ಜಾವ 3 ಗಂಟೆನೂ ಆಗ್ಬೋದು. ಅದು ಆಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಟು ರೂಮ್ ಹತ್ರ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿಯಾಗಿ ಡೈರೆಕ್ಟ್ ಸೀದಾ ದೇವ್ರ ದರ್ಶನಕ್ಕೆ ಬೆಳಗಿನ ಜಾವ ಕ್ಯೂ ಅಲ್ಲಿ ಹೋಗಿ ನಿಲ್ತೀವಿ. 5 ಗಂಟೆಗೆ ಮತ್ತೆ ದರ್ಶನ ಸ್ಟಾರ್ಟ್ ಆಗೋದು. 5 ಗಂಟೆ ಮುಂಚೆ ಎಲ್ಲ ಹೋಗಿ ಕ್ಯೂ ಅಲ್ಲೆಲ್ಲ ನಿಂತರೆ ಮತ್ತೆ ರಿಟರ್ನ್ ಒಂದು 10 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬರ್ಬೋದು. ಇಫ್ ಇನ್ ಕೇಸ್ ಕ್ರೌಡ್ ಕಮ್ಮಿ ಇದ್ರೆ, ಕ್ರೌಡ್ ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಸೊ ದಿಸ್ ಈಸ್ ಅವರ್ ಪ್ಲಾನ್ ರೈಟ್ ನೌ.
ನಮ್ಮ ಜೊತೆ ಹೆಣ್ಮಕ್ಳು, ಸ್ವಾಮೀಜಿಗಳು, ನಮ್ಮ ತರ ದರ್ಶನ ಮಾಡಕ್ಕೆ ಅಂತ ಬಂದಿರೋರು ಪ್ರತಿಯೊಬ್ರು ಹೋಗ್ತಿದ್ದಾರೆ. ಹಂಗಾಗಿ ಏನು ನಾವೇ ಸಪರೇಟು ಅಥವಾ ಸುಸ್ತು ಅದ್ರ ಬಗ್ಗೆ ಜಾಸ್ತಿ ಗಮನ ಬರೋದಿಲ್ಲ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಮಶಾನ ಇದೆ. ಸ್ಮಶಾನದಿಂದ ಎದುರುಗಡೆ ಆಪೋಸಿಟ್ ಅಲ್ಲಿ ಯಮಲಿಂಗ ಇರೋದು. 3ನೇ ಲಿಂಗ ಇದು ನಾವು ನೋಡ್ತಾ ಇರೋದು. ಬರ್ತಾ ಬರ್ತಾ 4 ಕಿಲೋಮೀಟರ್ ಕಂಪ್ಲೀಟ್ ಮಾಡೇ ಬಿಟ್ವಿ. ಅಷ್ಟಲಿಂಗಗಳಲ್ಲಿ 3 ಲಿಂಗ ಕಂಪ್ಲೀಟ್ ಆಯ್ತು. ಈ ತರ 3 ಲಿಂಗ ಕಂಪ್ಲೀಟ್ ಆದ್ಮೇಲೆ ಇವಾಗ ಕೂತಿದೀವಿ ಫಸ್ಟ್ ಟೈಮು. ನೆಕ್ಸ್ಟ್ ಎಕ್ಸಾಕ್ಟ್ ಆಗಿ 10 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ಹೋಗ್ತಾ ಲಾಸ್ಟ್ 4ರಿಂದ 5 ಕಿಲೋಮೀಟರ್ ಕಷ್ಟ ಅಂತ ಅಂತಾರೆ. ನೋಡೋಣ. ಈ 4 ಕಿಲೋಮೀಟರ್ಗೆ ಪಾದ ಎಲ್ಲ ನೋವ್ತಿದೆ. ಅದ್ರೊಳಗೆ ಎಸ್ಪೆಷಲಿ ಕ್ರಾಕ್ಸ್ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿರತ್ತೆ. MD ಪೇನ್ ಇರುತ್ತೆ ಹೆವಿ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಕಾಡ್ ಜಿಂಕೆಗಳು ಬಂದಿದೆ. ಜನರು ಅದಕ್ಕೇನೇನೋ ತಿನ್ನೋದಕ್ಕೆ ಫುಡ್ ಕೊಡ್ತಿದ್ದಾರೆ. ತೋರಿಸ್ತೀನಿ ರೀ. ಫುಡ್ ಕೊಡ್ತಾರೆ ಅಂತ ಹೆಂಗ್ ಬಂದಿದೆ ನೋಡಿ ಜಿಂಕೆಗಳಿಗೆ. ಆ ಕಡೆ ಒಂದು 2 ಇದೆ. ಇಲ್ಲೊಂದು ಟೆಂಪಲ್ ಅಲ್ಲಿ ನಾವು ಲಗೋರಿ ತರ ಕಲ್ ಜೋಡಿಸ್ತೀವಲ್ಲ, ಈ ತರ ಕಲ್ ಜೋಡ್ಸೋದನ್ನ ಒಂದು ಆರ್ಕೆ ತರ ನಡೆಸ್ತಿದಾರೆ ಎಲ್ಲರೂ. ಟೆಂಪಲ್ ಹೆಸರು ಗೊತ್ತಿಲ್ಲ, ತಮಿಳಲ್ಲಿ ಹಾಕಿದ್ದಾರೆ. ಯಮಲಿಂಗ ಆದ್ಮೇಲೆ ಮತ್ತೆ 2ರಿಂದ 3 ಕಿಲೋಮೀಟರ್ಗೆ ನಿವೃತ್ತಿ ಲಿಂಗ, 4ನೇ ಲಿಂಗಕ್ಕೆ ಬಂದಿವಿ ನೋಡಿ. ಈ ಆರ್ಚ್ ಒಳಗೆ ಹೋಗ್ಬೇಕು. ಈ ಟೆಂಪಲ್ ಹತ್ರ ಮರ ಯೆಲ್ಲೋ ಕಲರ್ ಹೂಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಸಕ್ಕತ್ತಾಗಿ ಕಾಣಿಸ್ತಿದೆ ಇಲ್ಲಿ ಇನ್ ಪರ್ಸನ್ ಡೈರೆಕ್ಟ್ ಆಗಿ ನೋಡೋದಕ್ಕೆ. ಇಲ್ಲೊಂದು, ಅಲ್ಲೊಂದು, ಅಲ್ಲೊಂದು. ನಮಗೇನ್ ಕೇರ್ ಮಾಡಲ್ಲ, ಏನಾದ್ರು ತಿನ್ನಕ್ ಕೊಡ್ತಾರ ಅಂತಾನೆ ನೋಡ್ತಿರ್ತಾವೆ ಇಲ್ಲಿ ಜನಗಳು ಅಭ್ಯಾಸ ಮಾಡಿ ಮಾಡಿ. ಟೈಮು 1:40. 8.5 ಕಿಲೋಮೀಟರ್ ಕವರ್ ಮಾಡಿ 5 ಲಿಂಗಗಳು ಕಂಪ್ಲೀಟ್ ಮಾಡಿದೀವಿ. ಇನ್ನು 3 ಇದೆ. ವಾಯುಲಿಂಗ, ಕುಬೇರ ಲಿಂಗ ಅಂಡ್ ಈಶಾನ್ಯ ಲಿಂಗ. ಅಲ್ಲಲ್ಲಿ ಚಿಕ್ಕದಾಗಿ ಸ್ಟಾಪ್ ಕೊಟ್ಟು ಜಾಸ್ತಿ ಹೊತ್ತು ನಡ್ಕೊಂಡು ಹೋಗ್ತಿದೀವಿ. ತಂಪಾದ ಗಾಳಿ ಬಿಸ್ತಿದೆ ಈಗ ಲೈಟಾಗಿ. ಅಭಿಷೇಕ್ ಅವರು ಹಂಗೆ ಹಿಂಗೆ ಪವರ್ ಅಂತೀವಿ ಹಿಂದೆ ಆಗ್ಬಿಟ್ಟಿದ್ರು ಇಷ್ಟೊತ್ತು. ಎನರ್ಜಿ ಇರ್ಬೇಕು ಅಂತ ಹೇಳಿ ಹೇಳಿ ಓವರ್ ಪ್ರೆಷರ್ ಹಾಕಿ ಕಾಲನ್ನ ಸಾಯಿಸ್ತಾ ಇದ್ದಾನೆ ನಮ್ಮ ವಿಷ್ಣು. ಎಲ್ಲೂ ಸ್ಟಾಪೇ ತಗೊಳ್ದೆ. ಇದೇ ಈಶಾನ್ಯ ಲಿಂಗ, ಫೈನಲ್ ಲಿಂಗ. ಜನ ಎಲ್ಲ ಈಗ ಟೆಂಪಲ್ ಕಡೆ ಹೋಗ್ತಿದ್ದಾರೆ ದರ್ಶನಕ್ಕೆ. ಅಷ್ಟಲಿಂಗ ಮೋಸ್ಟ್ ಇಂಪಾರ್ಟೆಂಟ್. ನಾವು ಇನ್ನೂ 2 ಲಿಂಗ ಸೇರಿಸ್ಕೊಂಡು ದಶಲಿಂಗ ದರ್ಶನ ಮಾಡಿದ್ವಿ. ಸೂರ್ಯಲಿಂಗ, ಚಂದ್ರಲಿಂಗ ಅಂತ. ಅದು ಆನ್ ದ ವೇ ಸಿಗತ್ತೆ. ದೇವಸ್ಥಾನದ ಕಡೆ ಹೋಗ್ತಿದೀವಿ. ಇನ್ನೂ 2 ಕಿಲೋಮೀಟರ್, 1.5 ಕಿಲೋಮೀಟರ್ ಇದೆ. ಫೈನಲಿ ಸ್ಟಾರ್ಟ್ ಮಾಡಿದ್ದು ಜಾಗಕ್ಕೆ ಮತ್ತೆ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕಿ ಬಂದಿದ್ದೀವಿ. ಎಕ್ಸ್ಟ್ರೀಮ್ ಆಗಿತ್ತು. ಈಗಲೂ ಕಾಲು ಸಿಕ್ಕಾಬಿಟ್ಟೆ ನೋಡ್ತಿದ್ದೋ. ನನ್ನ ಕಾಲು ಎತ್ತಕ್ಕೂ ಅಷ್ಟು ಪೇನ್ ಆಗ್ತಿದೆ. ಕೆಲವರು ಗಿರಿ ಪ್ರದಕ್ಷಿಣೆ ಹಾಕಿ ಬಂದು, ಕೆಲವರು ಬೆಳಗ್ಗೆನೆ ಮಧ್ಯಾಹ್ನನೇ ಆ ಥರ ಹಾಕಿರೋರು. ಈಗ ಟೈಮು 3:30. ಎಲ್ಲ ಇಲ್ಲೇ ಮಲ್ಕೊಂಡು ಇಲ್ಲಿಂದಾನೇ ವೇಟ್ ಮಾಡ್ತಿದ್ದಾರೆ. 2 hours later. ಎಲ್ಲ ನಮ್ಮ ಬಾಯ್ಸು ಪಂಚೆ ಹಾಕೊಂಡು ಒಂದು ಔಟ್ಫಿಟ್ ಈ ತರ ಇದೆ. ಎಲ್ಲ ಬೆಳಗ್ಗೆ ಪ್ಲಾನ್ ಆಗಿದೆ ಬೇರೆ. ಗಿರಿ ಪ್ರದಕ್ಷಿಣೆ ಮುಗಿಸಿದಾಗ 3:30ಗೆಲ್ಲ ಮುಗಿಯುತ್ತೆ. ಹೋಗಿ ಫ್ರೆಶ್ ಅಪ್ ಆಗಿ ಸೀದಾ ಹೋಗ್ಬಿಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾರಲ್ಲ. ರೂಮಿಗೆ ಬಂದು ನೋಡ್ತೀವಿ ಎಲ್ಲ ಮಕ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಿತ್ತಿದ್ದು ಪಕ್ಕ ಫಿಕ್ಸು. ಎದೊಳಗಿಲ್ಲ, ಸುಸ್ತಾಗಿರೋದಕ್ಕೆ ಗಿರಿ ಪ್ರದಕ್ಷಿಣೆ ಹಾಕಿ ಅಂತ. ಅದಕ್ಕೂ ಸೇಫ್ಟಿಗೆ ಇರ್ಲಿ, ಮತ್ತೆ ನನ್ನ ಕತೆನೂ ಅದೇ ಆದ್ರೆ ಅಂತ ಅಲಾರಾಮ್ ಇಟ್ಟು ಮಲ್ಕೊಂಡಿದ್ದೆ. ಅಲಾರಾಮ್ ಹೊಡೆದಿ 1/4 ಗಂಟೆ ಆದ್ಮೇಲೆ ಎಚ್ಚರ ಆಯ್ತು. ಆಮೇಲೆ ಒಬ್ಬೊಬ್ಬರೇ ಇದ್ದು ಸ್ನಾನ ಮಾಡ್ಕೊಂಡು ಈಗ ಟೈಮ್ 7:30. ಈಗ ದರ್ಶನ ಕೊಟ್ಟಿದೀವಿ. ಸದ್ಯಕ್ಕೆ ಹೊರಗಡೆಯಿಂದ ಅಂತ ರಶ್ ಕಾಣಿಸ್ತಿಲ್ಲ. ಒಳಗಡೆ ನೋಡೋಣ ಯಾವ ತರ ಇದೆ ಅಂತ ರಶು. ಸದ್ಯಕ್ಕೆಲ್ಲ ನಾನು ನಮ್ಮ ಹುಡುಗರು ಈ ತರ ಪಂಚೆ ಹುಡ್ಕೊಂಡು ರೆಡಿಯಾಗಿ ಟಿಫನ್ ಮಾಡೋದಕ್ಕೆ ಬಂದಿದೀವಿ ಇಲ್ಲೊಂದ್ ಕಡೆ ದೇವಸ್ಥಾನದ ಎದುರುಗಡೆ. ಸತ್ಯತು ಅಸತ್ಯ ಭಗವಾನ್ ಕ್ಯೂ ಅಲ್ಲೂ ನಿಮ್ದೇ ಹೋಗಕ್ ಬಿಡ್ತಾ ಇಲ್ಲ. 50 ರೂಪೀಸ್ ಮತ್ತೆ ಫ್ರೀ ಟಿಕೆಟ್ ಇಂದು ಕ್ಯೂ ಇರುತ್ತೆ. ಅದ್ರೊಳಗೆ ನಾವು 50 ರೂಪೀಸ್ ಕ್ಯೂ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ದರ್ಶನ ಬೇಗ ಆಗುತ್ತೆ. ಫ್ರೀ ಇಂದ ಒಳಗೆ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೂ ಭಾಳ ಡಿಫ್ರೆನ್ಸ್ ಇರಲ್ಲ. ಬಟ್ ಸ್ಟಿಲ್ 50 ರೂಪೀಸ್ ಇಂದಕ್ಕೆ ಹೋದ್ರೆ ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ಬೇಗ ಅಂತಂದ್ರೆ ಐ ಮೀನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಜನ ಇತ್ತು ಅಂತಂದ್ರೆ 5 ಅವರ್ ಮೇಲಾಗೋ ಚಾನ್ಸಸ್ ಇರುತ್ತೆ. ಜನ ಕಮ್ಮಿ ಇದ್ರು ಅಂತ ಅಂದ್ರೆ 5 ಅವರ್ ಒಳಗಡೆ ಆಗುತ್ತೆ ದರ್ಶನ. ಸೊ ನಾವು ನಿಂತಿದ್ದು ಇಲ್ಲಿ ಹೊರಗಡೆ ರಾಜಗೋಪುರ ಎಂಟ್ರೆನ್ಸ್ ಅಲ್ಲಿರೋ ಕ್ಯೂ ಅಲ್ಲಿ. ಒಳಗಡೆ ಗೋಪುರ ಹತ್ರ ಕ್ಯಾಮ್ರಾಸ್ ಅಂಡ್ ಮೊಬೈಲ್ ಫೋನ್ಸ್ ಆರ್ ನಾಟ್ ಅಲೌಡ್, ವಿಡಿಯೋ ರೆಕಾರ್ಡಿಂಗ್ ನಾಟ್ ಅಲೌಡ್ ಅಂತ ಹಾಕಿದ್ರು. ಸೊ ಅದಕ್ಕೆ ಅಲ್ಲಿಂದ ಮುಂದಕ್ಕೆ ವ್ಲಾಗ್ ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ. 9 ಗೋಪುರ ಇದೆ. 4 ದೊಡ್ಡ ಗೋಪುರಗಳು ದೇವಸ್ಥಾನದ 4 ದಿಕ್ಕಲ್ಲಿ ಹೊರಗಡೆ ಔಟ್ ಸೈಡ್ ಗೆ ಕಾಣಿಸೋ ತರ ಇದೆ. ಇನ್ನು 5 ಗೋಪುರಗಳು ದೇವಸ್ಥಾನದ ಒಳಗಿದೆ. ಗರ್ಭಗುಡಿ ಹತ್ರ ದೇವ್ರನ್ನ ನೋಡೋ ಜಾಗಕ್ಕೆ ಎಂಟರ್ ಆಗ್ಬೇಕು ಅಂತಂದ್ರೆ 2ರಿಂದ 3 ಗೋಪುರಗಳನ್ನ ನಾವು ದಾಟ್ಬೇಕು. ಅಂದ್ರೆ ಕ್ಯೂ ಇರತ್ತೆ. 1 ಗೋಪುರ ಆದ ತಕ್ಷಣ ಮತ್ತೆ ಇನ್ನೊಂದು ಗೋಪುರ ಆದ ತಕ್ಷಣ ಇನ್ನೊಂದು ಕ್ಯೂ ಇರುತ್ತೆ. ಆ ತರ ಒಂದು 3-4 ಕ್ಯೂ ಲೈನ್ ಗಳನ್ನ ದಾಟ್ ಹೋದ್ಮೇಲೆ ನಾವು ದರ್ಶನ ಮಾಡೋದಕ್ಕಾಗೋದು. ಅದಕ್ಕೆ ತುಂಬಾ ಅವರ್ ಹಿಡಿಯೋದು. ನಮಗೆ ಎಕ್ಸಾಕ್ಟ್ ಆಗಿ 4 ಅವರ್ಸ್ ಆಯ್ತು. ದರ್ಶನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 5:30ಇಂದ 12:30ವರೆಗೂ ಒನ್ ಟೈಮ್ ಬಿಡ್ತಾರೆ. ಮತ್ತೆ ಮಧ್ಯಾಹ್ನ 3:30ಇಂದ ನೈಟ್ 9:30ವರೆಗೂ ಒಂದ್ಸರಿ ಬಿಡ್ತಾರೆ. ಸೊ ನಾವು ಹೋಗಿದ್ದು ಬೆಳಗಿನ ದರ್ಶನಕ್ಕೆ. ಸೊ 8 ಗಂಟೆಗೆ ಕರೆಕ್ಟ್ ಆಗಿ ಕ್ಯೂ ಎಂಟರ್ ಆದವರು ರಿಟರ್ನ್ ಆಚೆ ಎಕ್ಸಾಕ್ಟ್ 12 ಗಂಟೆಗೆ ಬಂದ್ವಿ. ಇನ್ನೇನು 12 ಗಂಟೆ ಆಗ್ತಾ ಬಂದಾಗ ಕ್ಯೂ ಸಿಕ್ಕಾಬಿಟ್ಟೆ ಇತ್ತು. ವೀಕೆಂಡ್ ಅಲ್ಲ, ಜನ ರಶ್ ಜಾಸ್ತಿ ಇದ್ರು. ಹಂಗಾಗಿ ಏನ್ ಮಾಡ್ಬಿಟ್ರು,
ದರ್ಶನ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಅಕ್ಕಪಕ್ಕ 50 rupees ಕೊಟ್ಟೋದವರು ಫ್ರೀ ಎಂಟ್ರಿ ಎಲ್ಲಾರು ಒಂದ್ 2-3 ಗೇಟ್ಗಳನ್ನ ಒಟ್ಟಿಗೆ ಓಪನ್ ಮಾಡ್ಬಿಟ್ರು. ಆ ತರ ಬಿಟ್ಟಾಗ ದರ್ಶನ ಸಿಗುತ್ತೋ ಇಲ್ಲೋ ಅನ್ನೋ ಟೆನ್ಷನ್ ಅಲ್ಲಿ ಇದ್ವಿ. ಬಟ್ ಆಮೇಲೆ ಅವ್ರು ಏನು ಲಾಸ್ಟಿಗೆ ಆತರ ಎಲ್ರು ಒಟ್ಟಿಗೆ ಬಿಟ್ರು. ಅದು ಆಕ್ಚುಲಿ ನಮಗೆ ಹೆಲ್ಪ್ ಆಯ್ತು. ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿ ಗರ್ಭಗುಡಿ ಹತ್ರ ದೇವ್ರ ದರ್ಶನ ಮಾಡಿದ್ವಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಏನಂತಂದ್ರೆ ಟ್ವಿಸ್ಟ್ ಏನಂತಂದ್ರೆ ದರ್ಶನ ಮಾಡೋದಕ್ಕೆ ನಮಗೆ ಸಿಗೋದು ಜಸ್ಟ್ ಸೆಕೆಂಡ್ಸ್ ಅಷ್ಟೇ, 1 minute ಅಲ್ಲ, 10 seconds 20 seconds. ಅಲ್ಲಿ ಹೋದಾಗ ತುಂಬಾ ಅಲರ್ಟ್ ಆಗಿರಿ. ಇನ್ನೇನ ಗರ್ಭಗುಡಿ ಹತ್ರ ಹೋಗ್ತಿದ್ದೀರಾ ಅಂದ ತಕ್ಷಣ ರಪ ಕಳಿಸ್ತಾ ಇರ್ತಾರೆ ಫಾಸ್ಟ್ ಆಗಿ. ಸೊ ಕ್ವಿಕ್ ಆಗಿ ನಾವು ದೇವ್ರ ದರ್ಶನ ಮಾಡ್ಬೇಕಾಗತ್ತೆ. ಅಂಡ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಎಕ್ಸಿಟ್ ಹತ್ರ ಬರ್ಬೇಕಾದ್ರೆ ಅಲ್ಲಿ ಪ್ರಸಾದ ಇರುತ್ತೆ. ಲಾಡು ಪ್ರಸಾದ, ಚಕ್ಲಿ, ಪೊಂಗಲ್ ಪ್ರಸಾದ ಈ ತರ ಎಲ್ಲ ಹಾಕಿರ್ತಾರೆ. ಅಂಡ್ ಎಲ್ರು ಹೇಳ್ದಂಗೆ ಗಿರಿ ಪ್ರದಕ್ಷಿಣೆ ಟಫ್ ಇರುತ್ತೆ. ಸ್ಟಾರ್ಟಿಂಗ್ ಒಂದು 4-5 kilometer ಫುಲ್ ಜೋಶಲ್ಲಿ ಹೋಗ್ತೀವಿ. ಬಟ್ ಆಮೇಲೆ ಹೋಗ್ತಾ ಸ್ವಲ್ಪನೇ ಪೇನ್ ಆಗುತ್ತೆ. ಅಂಡ್ ಲಾಸ್ಟ್ 3 to 4 kilometer ತುಂಬಾ ಟಫ್ ಇರುತ್ತೆ. ಅಂದ್ರೆ ಸ್ಟಾಮಿನಾ ಎಲ್ಲ ತುಂಬಾ ಚೆನ್ನಾಗಿತ್ತು ನಮಗೆ. ಬಾಡಿಲಿ ಏನು ಸುಸ್ತು ಎಲ್ಲ ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಅದೇ ತರ ಇದ್ರು. ಬಟ್ ಪಾದ ನೋವು ಮಾತ್ರ ಸಿಕ್ಕಾಬಿಟ್ಟೆ ಬರುತ್ತೆ. ನರ ಎಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಲಾಸ್ಟ್ 3 to 4 kilometers ಅಷ್ಟರಲ್ಲಿ. ಬಟ್ ಏನಪ್ಪಾ ಅಂದ್ರೆ ಟೆಕ್ನಿಕ್, ನಾನು ಮುಂಚೆ ಹೇಳ್ದಂಗೆ ಅಲ್ಲಲ್ಲಿ ಸ್ವಲ್ಪ ಹೊತ್ತು 1 ನಿಮಿಷ 1 ನಿಮಿಷ ಕುತ್ಕೊಂಡು ಹೋದ್ರೆ ಬೆಟರ್. ಅಂಡ್ ನಾವು ಸ್ಟಾರ್ಟ್ ಮಾಡಿದ್ದು 11 ಗಂಟೆಗೆ ನೈಟ್. ಬೆಳಗಿನ ಜಾವ 3 ಗಂಟೆಗೆ ಕಂಪ್ಲೀಟ್ ಮಾಡಿದ್ದು. ಸೊ ಟೋಟಲ್ ವಿತಿನ್ 4 hours ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆರಾಮಾಗಿ ಹೋಗಿದ್ದು ಒಂದು 2 minutes. ಇಲ್ಲ ಅಂತಂದ್ರೆ ಇನ್ನೂ ಒಂದು ಅರ್ಧ ಗಂಟೆ ಮುಂಚೆನೆ ಕಂಪ್ಲೀಟ್ ಮಾಡಿರ್ತಿದ್ವಿ ಅನ್ಸುತ್ತೆ. ಅಂಡ್ ಮೈ ಸಜೆಷನ್ ಈಸ್ ಯಾರು ಬೆಳಿಗ್ಗೆ ಹೊತ್ತು ಗಿರಿ ಪ್ರದಕ್ಷಿಣೆ ಹಾಕಕ್ ಹೋಗ್ಬೇಡಿ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ. ಏನಕ್ಕೆ ಅಂತಂದ್ರೆ ನೀವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಗಿರಿ ಪ್ರದಕ್ಷಿಣೆ ಹಾಕಕ್ ಸ್ಟಾರ್ಟ್ ಮಾಡಿದಾಗ ಇಫ್ ಇನ್ ಕೇಸ್ ಬಿಸಿಲು ಬಂತು ಅಂತಂದ್ರೆ 1 ನಿಮಿಷನೂ ಅಲ್ಲಿ ನೀವು ಕಾಲಿಡೋದಕ್ಕಾಗಲ್ಲ. ಇಫ್ ಇನ್ ಕೇಸ್ ನಾವೇನಾದ್ರು ಮೊಟ್ಟೆ ಚೆಲ್ಲಿದ್ರೆ ಆಮ್ಲೆಟ್ ಆಗೋಗುತ್ತೆ, ಆ ಲೆವೆಲ್ಗೆ ಕಾಲ್ ಸುಡ್ತಾ ಇರತ್ತೆ ಅಲ್ಲಿ. ಸಂಜೆಯಿಂದ ಅರ್ಲಿ ಮಾರ್ನಿಂಗ್ ವರ್ಗು ಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಏನ್ ತೊಂದರೆ ಇಲ್ಲ. ಸೊ ಬೆಳಿಗ್ಗೆ ಕೆಲವರು ಏನಾದ್ರು ಗಿರಿ ಪ್ರದಕ್ಷಿಣೆ ಹಾಕಿ ಹಂಗೆ ದರ್ಶನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ಕಷ್ಟ ಪಡ್ಕೊಂಡು ನೀವು ದರ್ಶನ ಮಾಡ್ಬೇಕಾಗತ್ತೆ. ಅಲ್ಲೂ ಮತ್ತೆ 4 hour ವೇಟ್ ಮಾಡ್ಬೇಕು. ಸೊ ಆ ತರ ಮಾಡೋದಕ್ಕಿಂತ 2 days ಪ್ಲಾನ್ ಮಾಡ್ಕೊಳ್ಳಿ. ರೀಚ್ ಆಗಿದ್ದ ದಿನ ಮಧ್ಯಾಹ್ನ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು, ಆಮೇಲೆ ಒಂದು 5 ಗಂಟೆ 6 ಗಂಟೆ ಹಂಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ. ಸೊ ನೀವು 4ರಿಂದ 5 hour ಒಳಗೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ಬೋದು. ಆಮೇಲೆ ಸೀದಾ ಹೋಗಿ ರೂಮಲ್ಲಿ ಆರಾಮಾಗಿ ಮಲ್ಕೊಂಡು ಬೆಳಗಿನ ಜಾವ ಬೇಗ 4:30-5 ಗಂಟೆ ಆ ತರ ಎದ್ದು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಆರಾಮಾಗಿ ದರ್ಶನ ಮಾಡ್ಬೋದು. ಮತ್ತೆ ಆಮೇಲೆ ನಾವು ಹೋದಂಗೆ 8 ಗಂಟೆ ಆ ತರ ಎಲ್ಲ ಹೋದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ ಪುಣ್ಯ 12 ಗಂಟೆ ಆದ್ರೂ ನಮಗೆ ದರ್ಶನ ಆಯ್ತು. ನಾವು ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ ಯಾವ ತರ ತಿರುವಣ್ಣಾಮಲೈ ಬಸ್ ಬ್ಯಾಕ್ ಟು ಬ್ಯಾಕ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗುತ್ತೋ ಅದೇ ತರ ಇಲ್ಲಿ ನಾರ್ಮಲ್ ಟೆಂಪಲ್ ಹತ್ರನೇ ಇರೋ ಬಸ್ ಸ್ಟ್ಯಾಂಡ್ ಗಳಲ್ಲಿ ಓಲ್ಡ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬೆಂಗಳೂರು ಬಸ್ಗಳು ಬರುತ್ತೆ. ರಿಟರ್ನ್ ಬರುವಾಗ ಆ ಬಸ್ಗಳು ಹತ್ಕೊಂಡು ಸೀದಾ ನಾವು ಬರ್ಬೋದು. ಅಂಡ್ ಸುಮಾರು ಜನಕ್ಕೆ ಗಿರಿ ಪ್ರದಕ್ಷಿಣೆ ಅಂದ್ರೆ ಏನು ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾರಲ್ಲ, ದರ್ಶನಕ್ಕಿಂತ ಜಾಸ್ತಿ ಗಿರಿ ಪ್ರದಕ್ಷಿಣೆ ಬಗ್ಗೆನೇ ಕೇಳ್ತೀವಿ ನಾವು ತಿರುವಣ್ಣಾಮಲೈಯಲ್ಲಿ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಅದು ಜಸ್ಟ್ ಗಿರಿ ಅಲ್ಲ, ಸಾಕ್ಷಾತ್ ಶಿವನೇ ಆ ಗಿರಿ ಅಥವಾ ಬೆಟ್ಟದ ರೂಪದಲ್ಲಿ ಅಲ್ಲಿ ಬಂದು ನೆಲೆಸಿರೋದು ಅಂತ ಪುರಾಣಗಳ ಪ್ರಕಾರ ಹೇಳ್ತಾರೆ. ಅದು ಒಂದು ಸ್ಟೋರಿನೇ ಇದೆ. ಮೇ ಬಿ ಕೆಲವರಿಗೆ ಗೊತ್ತಿರ್ಬೋದು, ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ವಿಷ್ಣು ಮತ್ತೆ ಬ್ರಹ್ಮ ಯಾರು ಶ್ರೇಷ್ಠ ಅಂತ ಇಬ್ರು ವಾದ ಮಾಡ್ಕೊಂಡು ಶಿವನ ಹತ್ರ ಇದನ್ನ ಕೇಳಕ್ ಹೋದಾಗ ಅವರಿಗೆ ಬುದ್ಧಿ ಕಲ್ಸೋಕೋಸ್ಕರ ಶಿವ ತುಂಬಾ ಎತ್ತರದ ಒಂದು ಅಗ್ನಿಲಿಂಗದ ರೂಪ ತಾಳಿ ಆದಿ ಒಬ್ರು ಅಂತ್ಯ ಒಬ್ರು ನೋಡ್ಕೊಂಬನ್ನಿ, ಯಾರಿಗೆ ಆದಿ ಅಥವಾ ಅಂತ್ಯ ಸಿಗತ್ತೆ ಅವರು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಕಳಿಸಿದಾಗ ಬ್ರಹ್ಮ ಒಂದ್ ಕಡೆ ವಿಷ್ಣು ಒಂದ್ ಕಡೆ ಅದನ್ನ ಹುಡುಕ್ತಾ ಹೊರಡ್ತಾರಂತೆ. ಬಟ್ ಎಷ್ಟೋ ವರ್ಷಗಳ ಕಾಲ ಅದನ್ನ ಹುಡುಕ್ರು ಅವರಿಗೆ ಸಿಗೋದಿಲ್ಲ. ಕೊನೆಗೆ ಬ್ರಹ್ಮ ಅಲ್ಲೊಂದು ಹೂ ಹೋಗ್ತಾ ಇರತ್ತಂತೆ. ಆ ಹೂ ಹತ್ರ ನನಗೆ ಒಂದ್ ಸಹಾಯ ಮಾಡು, ಆ ದಿನ ಮುಟ್ಟಿ ನಿನ್ನನ್ನ ತಗೊಂಡ್ಬಂದಿದ್ದೀನಿ ಅಂತ ನೀನು ಶಿವನ ಹತ್ರ ಒಂದು ಸುಳ್ಳು ಹೇಳ್ಬೇಕು, ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳಿದಾಗ ಆ ಹೂ ಓಕೆ ಅಂತ ಹೇಳದಂತೆ. ಸೊ ಶಿವನ ಹತ್ರ ಬಂದಾಗ ಅವರಿಬ್ರು ವಾಪಸ್ಸು ತಪ್ಪಾಯ್ತು ಅಂತ ವಿಷ್ಣು ಕೇಳಿದಾಗ ಬ್ರಹ್ಮ ನಾನು ನೋಡ್ದೆ ಅಂತ ಸುಳ್ಳು ಹೇಳಿದಕ್ಕೆ ಶಿವ ಇನ್ನಷ್ಟು ಕೋಪಗೊಂಡು ಇನ್ಮೇಲಿಂದ ಯಾರು ಪೂಜೆ ಮಾಡಬಾರ್ದು ಬ್ರಹ್ಮನ್ನ ಅಂತ ಶಾಪ ಕೊಟ್ಟಿದ್ದು ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಅಗ್ನಿಲಿಂಗ ಸ್ವರೂಪದಲ್ಲಿದ್ದ ಶಿವನ್ನ ಸಮಾಧಾನ ಮಾಡೋದಕ್ಕೆ ಎಲ್ಲಾ ದೇವತೆಗಳು ಪೂಜೆ ಮಾಡಿ ಬೇಡ್ಕೊಂಡಾಗ ಶಿವ ಪರ್ವತ ರೂಪದಲ್ಲಿ ಬಂದು ಈ ತಿರುವಣ್ಣಾಮಲೆಯಲ್ಲಿ ನೆಲೆಸಿದ್ದು ಅಂತ ಹೇಳ್ತಾರೆ. ಸೊ ನೀವು ಗಿರಿ ಪ್ರದಕ್ಷಿಣೆ ಆಗ್ಬೇಕಾದ್ರೆ ಇಫ್ ಇನ್ ಕೇಸ್ ಬೆಳಕಿತ್ತು ಅಂದ್ರೆ ಸುತ್ತಲೂ ಆ ಬೆಟ್ಟ ಕಾಣಿಸುತ್ತೆ ನಿಮಗೆ. ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಟೆಂಪಲ್ ಹಿಂದೆಗಡೆನೆ ಕಾಣಿಸುತ್ತೆ. ಸೊ ಅದಕ್ಕೆ ಅಲ್ಲಿ ಟೆಂಪಲ್ ನಿರ್ಮಾಣ ಆಗಿರೋದು. ಅದಕ್ಕೆ ತುಂಬಾ ಹಿಸ್ಟ್ರಿ ಇದೆ. ಚೋಳರ ಕಾಲದಿಂದ ಸ್ಟಾರ್ಟ್ ಆಗಿದ್ದು ಕೊನೆಗೆ ಹೊಯ್ಸಳರು ಅದನ್ನ ಸ್ವಲ್ಪ ವರ್ಷಗಳ ಕಾಲ ಆಳಿ ಅಂಡ್ ಅದನ್ನ ಇನ್ನೂ ಚೆನ್ನಾಗಿ ಆರ್ಕಿಟೆಕ್ಚರ್ನೆಲ್ಲ ಇಂಪ್ರೂವ್ ಮಾಡ್ಬೇಕು ಅಂತ ವಿಜಯನಗರ ಸಾಮ್ರಾಜ್ಯದ ರಾಜರು ಕೂಡ ಅಲ್ಲಿ ಆರ್ಕಿಟೆಕ್ಚರ್ ಎಲ್ಲ ಮಾಡಿಸಿದ್ದಾರೆ. ಸೊ ಆ ತರ ಶಿವ ಬಂದು ನೆಲೆಸಿದಾಗ ಈ ಅಷ್ಟಲಿಂಗಗಳು ಅಂತ ನಾವೇನು ಗಿರಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸುತ್ತೀವಿ, ಅಷ್ಟ ದಿಕ್ಪಾಲಕರೇ ಅದನ್ನ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ ಮತ್ತೆ ಈಶಾನ್ಯಲಿಂಗ. ಸೊ ಇದೆಲ್ಲ ಆದ್ಮೇಲೆ ಅಲ್ಲಿ ಗುಡಿಗಳಾಗಿದ್ದು ದೇವಸ್ಥಾನ ಆಗಿದ್ದು ಆ ಪರ್ವತದ ನಿಯರೇ ತಿರುವಣ್ಣಾಮಲೈ ಟೆಂಪಲ್ ಕಟ್ಟಿದ್ದು. ಅಂಡ್ ಇನ್ನೊಂದು ವಿಷಯ, ಸುಮಾರು ಜನಕ್ಕೆ ಹೆಸರಲ್ಲೂ ಕನ್ಫ್ಯೂಷನ್ ಇದೆ. ತಿರುವಣ್ಣಾಮಲೈ ಅಂತಾರೆ, ಅರುಣಾಚಲೇಶ್ವರ ಅಂತಾರೆ, ಅರುಣಾಚಲಂ ಅಂತಾರೆ. ಇಷ್ಟರಲ್ಲಿ ಯಾವ್ದು ಕರೆಕ್ಟು ಅಂತ? ಅದೆಲ್ಲಾನು ಕರೆಕ್ಟು, ಅದು ಜಸ್ಟ್ ಲ್ಯಾಂಗ್ವೇಜ್ ಬೇಸ್ಡ್ ಅಷ್ಟೇ. ತಮಿಳಲ್ಲಿ ತಿರುವಣ್ಣಾಮಲೈ,
ಅಥವಾ ಅಣ್ಣಾಮಲೈಯರ್ ಅಂತ ಕರೀತಾರೆ. ಕನ್ನಡ ಮತ್ತೆ ಸಂಸ್ಕೃತದಲ್ಲಿ ಅರುಣಾಚಲೇಶ್ವರ ಅಂತ ಕರೀತಾರೆ ಅಂಡ್ ತೆಲುಗುನಲ್ಲಿ ಅರುಣಾಚಲಂ ಅಂತ ಕರೀತಾರೆ. ಅವ್ರವ್ರ ಭಾಷೆಗೆ ತಕ್ಕನಾಗೆ ಆ ದೇವ್ರ ಹೆಸರನ್ನ ಕರೀತಾರೆ. ಅದು ಆಕ್ಚುಲಿ ಟೆಂಪಲ್ ಹಿಂದೆ ಇರೋದು ಅರುಣಾಚಲ ಅದಕ್ಕೆ ಅರುಣಾಚಲೇಶ್ವರ ಅಂತ ಹೇಳೋದು. ಹಂಗೆ ತಮಿಳಲ್ಲೂ ಕೂಡ ತಿರುವಣ್ಣಾಮಲೈ ಅಂತಂದ್ರೆ ಸುಪ್ರೀಂ ಗಾಡ್ ಅಂತ, ತಿರು ಅಂತ ಅಂದ್ರೆ ಅದು ಹೋಲಿ, ಸೇಕ್ರೆಡ್ ಅಥವಾ ಪವಿತ್ರ ಅಂತ ಏನ್ ಹೇಳ್ತೀವಿ ಆ ತರ. ಸೊ ತಿರುವಣ್ಣಾಮಲೈ ಆ ತರ ಆಗಿರೋದು. ಅದ್ ಬಿಟ್ರೆ ಅಣ್ಣಾಮಲೈಯರ್ ಅಂತ. ಅಂಡ್ ಒಂದು ಪವಿತ್ರ ಸ್ಥಳ ಆಗಿರೋದ್ರಿಂದ, ಈ ದೇವಸ್ಥಾನ ಫೇಮಸ್ ಆಗಿರೋದ್ರಿಂದ ಆ ಸಿಟಿಗೂ ಕೂಡ ಅದೇ ನೇಮ್ ಬಂದಿದೆ. ಡಿಸ್ಟ್ರಿಕ್ಟ್ ಕೂಡ ತಿರುವಣ್ಣಾಮಲೈನೇ ಅದು. ಸೊ ಈ ವಿಡಿಯೋದಲ್ಲಿ ನಾವು ದರ್ಶನ ಮಾಡೋದ್ರ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ಗಿರಿ ಪ್ರದಕ್ಷಿಣೆ, ರೂಮ್ ಡೀಟೇಲ್, ದರ್ಶನ ಹೆಂಗಾಯ್ತು, ಏನು ಅದ್ರ ಗೊತ್ತಿರೋಷ್ಟು ಹಿಸ್ಟ್ರಿ, ಇದರ ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ಚೆನ್ನಾಗಿ ಬಂದಿದೆ ಅಂತ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ, ನಾನು ಇದೇ ಥರ ಟ್ರಾವೆಲ್, ಮೋಟೋ ಬ್ಲಾಗಿಂಗ್, ಲೈಫ್ ಸ್ಟೈಲ್ ವಿಡಿಯೋಸ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.